ಕೇಂದ್ರ ವರ್ಸಸ್ ಸಿಬಿಐ ನಡುವಿನ ಗುದ್ದಾಟಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಕೇಂದ್ರದ ವಿರುದ್ಧ ಸೆಡ್ ಹೊಡೆದ ವರ್ಮಾ ಎತ್ತಂಗಡಿಯಾಗಿದ್ದಾರೆ. ತಮ್ಮ ವಿರುದ್ಧದ ನಡುವೆಯೂ ವರ್ಗಾವಣೆ ಮಾಡಿದ್ದಕ್ಕೆ ಖರ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕಾನೂನು ಹೋರಾಟದಲ್ಲಿ ಜಯಗಳಿಸಿ 77 ದಿನಗಳ ಬಳಿಕ ಕಚೇರಿಗೆ ಮರಳಿದ್ದ ಸಿಬಿಐ ನಿರ್ದೇಶಕ ಅಲೋಕ್ ವರ್ಮಾ ಅವರನ್ನು ವಜಾಗೊಳಿಸಲಾಗಿದೆ. ಪ್ರಧಾನಮಂತ್ರಿ ನೇತೃತ್ವದ ಉನ್ನತ ಅಧಿಕಾರಿಗಳ ಸಮಿತಿ ಸಭೆ ಬಳಿಕ ಈ ನಿರ್ಧಾರ ಕೈಗೊಂಡಿದೆ. ಇದರೊಂದಿಗೆ ಕೇಂದ್ರ ವರ್ಸಸ್ ಸಿಬಿಐ ನಡುವಿನ ಗುದ್ದಾಟಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಕೇಂದ್ರದಿಂದ ಕಡ್ಡಾಯ ರಜೆ ಪಡೆದು ಕರ್ತವ್ಯದಿಂದ ಹೊರಗುಳಿದಿದ್ದ ಅಲೋಕ್ ವರ್ಮಾ ಅವರನ್ನ ಸುಪ್ರೀಂ ಕೋರ್ಟ್ ಇತ್ತೀಚೆಗಷ್ಟೇ ವಾಪಸ್ ಕರೆಸಿತ್ತು. ಉನ್ನತ ಅಧಿಕಾರ ಸಮಿತಿಯ ಅಂತಿಮ ನಿರ್ಧಾರ ಬರುವವರೆಗೂ ಯಾವುದೇ ವಿಶೇಷ ಅಧಿಕಾರ ಇಲ್ಲದೆಯೇ ಪದವಿಯಲ್ಲಿ ಮುಂದುವರಿಯುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು. ಆದರೆ ಈ ಸೀಮಿತ ಅಧಿಕಾರದಲ್ಲೇ ಅಲೋಕ್ ವರ್ಮಾ ಮೊನ್ನೆ 10 ಅಧಿಕಾರಿಗಳ ವರ್ಗಾವಣೆಗೆ ತಡೆ ತಂದು ವಾಪಸ್ ಕರೆಸಿಕೊಂಡಿದ್ರು ಮತ್ತು ನಿನ್ನೆ ತಮ್ಮ 5 ಆಪ್ತ ಅಧಿಕಾರಿಗಳನ್ನ ಆಯಕಟ್ಟಿನ ಜಾಗಕ್ಕೆ ವರ್ಗ ಮಾಡಿದ್ರು. ಇಷ್ಟೆಲ್ಲ ಬೆಳವಣಿಗೆ ನಡೆದಾಗಲೇ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಹೈಪವರ್ ಸಮಿತಿ ಕೇಂದ್ರ ವಿಚಕ್ಷಣಾ ದಳ ಸಲ್ಲಿಸಿದ ವರದಿಯ ಆಧಾರದ ಮೇಲೆ ಅವರನ್ನ ಪದಚ್ಯುತಿಗೊಳಿಸಿದೆ. ಅಲೋಕ್ ವರ್ಮಾ ಅವರನ್ನ ಸದ್ಯಕ್ಕೆ ದೆಹಲಿಯ ಅಗ್ನಿಶಾಮಕ ದಳ ವಿಭಾಗಕ್ಕೆ ವರ್ಗಾವಣೆ ಮಾಡಲಾಗಿದೆ. ಆದರೆ ವರ್ಮಾ ಅವರನ್ನ ನಿರ್ದೇಶಕ ಸ್ಥಾನದಿಂದ ಕೆಳಗಿಳಿಸುವ ನಿರ್ಧಾರಕ್ಕೆ ಮಲ್ಲಿಕಾರ್ಜುನ ಖರ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದು, ತಮ್ಮ ಸ್ಥಾನದಲ್ಲಿ ಮುಂದುವರಿಯಲು ಅಲೋಕ್ ವರ್ಮಾ ಅವರಿಗೆ ಅವಕಾಶ ನೀಡದೆ ವಜಾಗೊಳಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ವಿರುದ್ಧದ ತನಿಖೆ ಕುರಿತು ಭಯಗೊಂಡಿರುವುದನ್ನ ಮತ್ತೊಮ್ಮೆ ತೋರಿಸಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ. This is all getting very murky. You see, the Supreme Court had reinstated the CBI chief. Very controversially now he has been shifted out again. There is something going on which needs to be investigated. The Congress party has also objected to this, and I think it's not fair when Supreme Court has decided to reinstate somebody. On what grounds is the government again trying to destroy the institution? So last 5 years the BJP has systematically and very deliberately tried to destroy all the institutions that we hold in high regard. ಇನ್ನು ವರ್ಮಾ ಅವರ ಬದಲಿಗೆ ಸಿಬಿಐ ನೂತನ ನಿರ್ದೇಶಕರನ್ನಾಗಿ ನಾಗೇಶ್ವರ ರಾವ್ ಅವರನ್ನೇ ಮುಂದುವರಿಸಲು ನಿರ್ಣಯ ತೆಗೆದುಕೊಳ್ಳಲಾಗಿದೆ ಅಂತ ತಿಳಿದು ಬಂದಿದೆ. ಒಟ್ಟಾರೆ ಭ್ರಷ್ಟಾಚಾರ ಆರೋಪದ ಮೇಲೆ ವಜಾಗೊಳಿಸಲಾಗಿದ್ದು ಸಿಬಿಐ ಇತಿಹಾಸದಲ್ಲಿ ಇದೇ ಮೊದಲು ಎನ್ನಲಾಗಿದೆ. ನ್ಯೂಸ್ ಡೆಸ್ಕ್ TV5.